ಕ್ವೆಶನ್ ನಂಬರ್ 1 to 17, ಸೆಟ್ ನಂಬರ್ 7. ಫಸ್ಟ್ ಕ್ವೆಶನ್ ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇಲ್ಲಿದೆ. ಮೇಘನಾ ಈಸ್ ಲುಕಿಂಗ್ ಸ್ಮಾರ್ಟ್ ಆ್ಯಂಡ್ ಅಟ್ರಾಕ್ಟಿವ್ ಟುಡೇ ಅಂತ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಎಲ್ಲೂ ಕೂಡ ನಾಟ್ ಅಥವಾ ನೆಗೆಟಿವ್ ವರ್ಡ್ ಕಾಣಿಸ್ತಾ ಇಲ್ಲ, ಮತ್ತು ಹೆಲ್ಪಿಂಗ್ ವರ್ಬ್ ಈಸ್ ಇದೆ. ಸೊ ಈಗ ಈಸ್ ಇರತಕ್ಕಂತಹ ಒಂದು ಆಪ್ಷನ್ಸನ್ನು ನೋಡೋದಾದರೆ ಆಪ್ಷನ್ ಎದಲ್ಲಿ ಈಸ್ ಕಾಣಿಸ್ತಾ ಇದೆ ಮತ್ತು ಆಪ್ಷನ್ ಬಿದಲ್ಲಿ ಇಲ್ಲ, ಸೊ ಡಿಲೀಟ್ ಇಟ್. ಆಪ್ಷನ್ ಸಿದಲ್ಲಿ ಈಸ್ ಕಾಣಿಸ್ತಾ ಇದೆ, ಸೊ ಇಟ್ ಮೇ ಬಿ ರೈಟ್ ಆನ್ಸರ್. ಆಪ್ಷನ್ ಡಿ ವಾಸ್ ಇದೆ, ಸೊ ಡಿಲೀಟ್ ಇಟ್. ಸೊ ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಿದ್ದರಿಂದ ನಮಗೆ ಕ್ವೆಶನ್ ಟ್ಯಾಗಲ್ಲಿ ನಾಟ್ ಬೇಕಾಗಿತ್ತು. ಆ ರೀತಿ ಇರತಕ್ಕಂಥದ್ದು ಆಪ್ಷನ್ ಸಿದಲ್ಲಿ ಮಾತ್ರ ಅಲ್ವಾ, ಈಸ್ ಅಂಡ್ ಶಿ ಅಂತಕ್ಕಂಥದ್ದು. ಸೊ ಅದೇ ಸರಿಯಾದ ಉತ್ತರ. ಆಪ್ಷನ್ ಎದಲ್ಲಿ ನಾಟ್ ಇಲ್ಲ, ಸೊ ಅದನ್ನು ಕೂಡ ಡಿಲೀಟ್ ಮಾಡ್ತೇವೆ. ಕ್ವೆಶನ್ ನಂಬರ್ 2, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಆಫ್ ಇಫ್ ಕ್ಲಾಸ್ ಅಂತ ಇದೆ. ಕಂಡೀಷನಲ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಿದ್ದು. ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ನೋಡಿ, ದ ಬಸ್ ಹ್ಯಾಸ್ ಆಲ್ರೆಡಿ ಲೆಫ್ಟ್ ದ ಸ್ಟೇಷನ್. ಇಫ್ ಯು ಹ್ಯಾಡ್ ಕಮ್ ಅರ್ಲಿ, ನೀನು ಒಂದು ವೇಳೆ ಬಸ್ ಸ್ಟೇಷನ್ಗೆ ಬೇಗ ಬಂದಿದ್ದಿದ್ರೆ ಯು ಡ್ಯಾಶ್ ಕಾಟ್ ದ ಬಸ್. ನೋಡಿ, ಆ ಬಸ್ ನಿನಗೆ ಸಿಗ್ತಾ ಇತ್ತು, ಬಸ್ಸನ್ನು ಕ್ಯಾಚ್ ಮಾಡ್ತಾ ಇದ್ದೆ. ನೋಡಿ, ಇದ್ದೆ. ಸೊ ಪಾಸಿಟಿವಿಂದ ಎಂಡ್ ಆಗ್ತಾ ಇದೆ ಅಲ್ವಾ. ಸೊ ಈ ರೀತಿ ಇದ್ದಾಗ ಏನು ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೇನೆ. ವುಡ್ ಹ್ಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಥರ್ಡ್ ಒನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಇದೆ. ಡೈರೆಕ್ಟಾಗಿ ಸ್ಟೇಟ್ಮೆಂಟನ್ನು ನೋಡೋಣ. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೇಳಿದ್ದಾರೆ. ಡೋಂಟ್ ವರಿ, ಐ ವಿಲ್ ಟರ್ನ್ ಔಟ್ ಆಲ್ ರೈಟ್. ವೈ ಡೋಂಟ್ ಯು ಕನ್ಸಲ್ಟ್ ಆ್ಯನ್ ಎಕ್ಸ್ಪರ್ಟ್ ಡಾಕ್ಟರ್. ನೋಡಿ, ಡಾಕ್ಟರ್ ಹತ್ರ ಹೋಗಿ ಭೇಟಿಯಾಗು ಅಥವಾ ಕನ್ಸಲ್ಟ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಮೊದಲಿನ ಸೆಂಟೆನ್ಸ್ ನೋಡಿ, ಐ ಆಮ್ ಸಫರಿಂಗ್ ಫ್ರಮ್ ಸ್ಟಮಕ್ ಏಕ್ ಸಿನ್ಸ್ ಲಾಸ್ಟ್ ವೀಕ್ ಅಂತ ಇದೆ. ಸೊ ಈಗ ಡಾಕ್ಟರ್ನ ಭೇಟಿ ಆಗಲಿಕ್ಕೆ ಸಜೆಷನ್ ಮಾಡ್ತಾ ಇರೋದ್ರಿಂದ ಸಿಂಪಲ್ ಇದೆ. ಆಪ್ಷನ್ ಎದಲ್ಲಿ ನೋಡಿ, ಗಿವಿಂಗ್ ಸಜೆಷನ್ ಅಂತಕ್ಕಂಥದ್ದೇ ಸರಿಯಾಗಿರುವ ಉತ್ತರ. ಯಾವುದೇ ಪರ್ಮಿಷನ್ ಕೇಳ್ತಾ ಇಲ್ಲ, ಆಫರಿಂಗ್ ಹೆಲ್ಪ್ ಕೂಡ ಬರೋದಿಲ್ಲ, ಎಕ್ಸ್ಪ್ರೆಸಿಂಗ್ ಸಿಂಪತಿ ಕೂಡ ಬರೋದಿಲ್ಲ. ಫೋರ್ತ್ ಒನ್, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಎಸ್ ವಿದ್ಯಾರ್ಥಿಗಳೇ, ಇನ್ಫಿನಿಟಿವ್ ಅಂದ ತಕ್ಷಣವೇ ನಾವು ಮಾಡಬೇಕಾಗಿರೋದು ವರ್ಬ್ ಮತ್ತು ಮೊದಲಿಗೆ ಟು ಇರಬೇಕು, ನೆಕ್ಸ್ಟ್ ಏನಿರಬೇಕು, ವರ್ಬ್ ಇರಬೇಕು. ಈ ಫಾರ್ಮನ್ನು ಹುಡುಕಬೇಕಾಗುತ್ತೆ. ಸೊ ಆಪ್ಷನ್ ಬಿದಲ್ಲಿ ಗಮನಿಸ್ಬೋದು, 2 + ವರ್ಬ್ ಇಲ್ಲಿ ಕಾಣಿಸ್ತಾ ಇದೆ. ಇಟ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ. ಬ್ರಿಸ್ಕ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ, ಬ್ರಿಸ್ಕ್ ವಾಕ್ ಅಂತಕ್ಕಂಥದ್ದು ಅಂದರೆ ವೇಗದ ನಡಿಗೆ ಅಂತ ನಾವು ಹೇಳ್ತೇವೆ. ಇಟ್ ಈಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್ ಅಂತ ಕೇಳಿದರೆ ವರ್ಡ್ಸ್ಗಳನ್ನು ಗಮನಿಸ್ತಾ ಹೋಗಿ. ಡೆಡಿಕೇಶನ್ ನೋಡಿ, ಇಲ್ಲಿ ಡೆಡಿಕೇಶನ್ 4 ಸಿಲೆಬಲ್ ಇದ್ದಾವೆ. ಡೆಮಾನ್ಸ್ಟ್ರೇಟ್ 3 ಸಿಲೆಬಲ್ ಇದ್ದಾವೆ. ಡಿರೆಕ್ಷನ್ ಇಲ್ಲಿ 3 ಇದ್ದಾವೆ. ಡೀಪ್ ಒಂದೇ ಒಂದು ಸಿಲೆಬಲ್ ಇದೆ. ಸೊ ಸರಿಯಾದ ಉತ್ತರ ಡೀಪ್ ಆಗುತ್ತೆ. ಸೆವೆಂತ್ ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದರೆ. ಕೀಪ್ ಆನ್ ಟ್ರಾಯಿಂಗ್, ದೇರ್ ಈಸ್ ಆಲ್ವೇಸ್ ಎ ಸ್ಕೋಪ್ ಫಾರ್ ಡ್ಯಾಶ್ ಅಂತ ಇದೆ. ಇಂಪ್ರೂವ್ ಕೊಟ್ಟಿದ್ದರೆ ಇದಕ್ಕೆ ನಾವು ಸೂಟೇಬಲ್ ಸಫಿಕ್ಸನ್ನು ಸೇರಿಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಂಪ್ರೂವ್ಮೆಂಟ್. ಸೊ ಯಾವುದೇ ಒಂದು ವರ್ಡ್ ಫಾರ್ಮನ್ನು ಬರೀರಿ ಅಂತ ಕೊಟ್ಟಾಗ ಆ ವರ್ಡ್ಗೆ ಯಾವ ಸಫಿಕ್ಸನ್ನು ಸೇರಿಸಿದರೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನು ಥಿಂಕ್ ಮಾಡಿ. ಏಯ್ತ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಸೈಂಟಿಫಿಕ್ ರಿಸರ್ಚ್ ಈಸ್ ಡ್ಯಾಶ್ ಎಕ್ಸೈಟಿಂಗ್ ವೆಂಚರ್ ಅಂತ ಇದೆ. ನೋಡಿ, ಎಕ್ಸೈಟಿಂಗ್ ಇದೊಂದು ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಓವೆಲ್ ಸೌಂಡ್ ಇಲ್ಲಿ ಇದೆ ಅಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ. ಆ್ಯನ್ ಅಂತಕ್ಕಂತಹ ಆರ್ಟಿಕಲನ್ನು ಫಿಲ್ ಮಾಡ್ತೇವೆ. ನೈನ್ತ್ ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇದೆ. ನೋಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ವೆಲ್ತ್ ಬಟ್ ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ವಿಸ್ಡಮ್. ವಿಸ್ಡಮ್ ಅಂದರೆ ಜಾಣ್ಮೆ ಅಂತೇಳಿ ವಿದ್ಯಾರ್ಥಿಗಳೇ, ಇದು ನೌನ್ ಆಗಿದೆ. 10th one, fill in the blank using suitable linker. My ambition is to become a doctor because I want to serve the poor dash the needy ಅಂತ ಇದೆ. ಬಡವರು ಮತ್ತು ನೀಡಿ ಅಂದರೆ ಅವಶ್ಯಕತೆ ಇರುವವರು, ಈ ರೀತಿ ಮೀನಿಂಗ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಆ್ಯಂಡನ್ನು ಫಿಲ್ ಮಾಡಬೇಕು. 11th one, fill in the blank with appropriate preposition. The sun rises dash the east. ಎಸ್, ಇನ್ ದ ಈಸ್ಟ್ ಅಂತ ಹೇಳಬೇಕು. ಇನ್ ಅಂತಕ್ಕಂಥದ್ದು ಪ್ರಿಪೊಸಿಷನ್. 12th one, fill in the ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಇದೆ. ಟೆನ್ಸ್ ಫಾರ್ಮನ್ನು ಫಿಲ್ ಮಾಡಬೇಕಾಗಿದೆ. ಕ್ರಿಸ್ಟೋಫರ್ ಕೊಲಂಬಸ್ ಫಸ್ಟ್ ಡ್ಯಾಶ್ ದ ಲೈಟ್ ಆಫ್ ದ ನ್ಯೂ ವರ್ಲ್ಡ್ ಇನ್ ಆನ್ ದ ನೈಟ್ ಆಫ್ 11th October 1492 ಇದೆ. ನೋಡಿ, ಪಾಸ್ಟಲ್ಲಿ ನಡೆದಿರೋ ಇನ್ಸಿಡೆಂಟನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾವೆ. ಸೊ ವರ್ಬ್ ಪಾಸ್ಟಲ್ಲೇ ಇರಬೇಕಾಗುತ್ತೆ. ಸಿ ಇರೋದು ಸಾ ಅಂತಕ್ಕಂತಹ ಪಾಸ್ಟಲ್ಲಿ ಇರಬೇಕು, ಸಿಂಪಲ್ ಪಾಸ್ಟಲ್ಲಿ. 13th one, ಯೂಸ್ ದ ವರ್ಡ್ ವಾಚ್ ಆ್ಯಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್ ಅಂತ ಇದೆ. ವರ್ಬ್ ಆಗಿ ನಾವು ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ತುಂಬಾ ಸಿಂಪಲ್ ಟ್ರಿಕ್ಕನ್ನು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ. ನೀವೇನು ಮಾಡಬೇಕು ಅಂದರೆ ಸೆಂಟೆನ್ಸನ್ನು ಐ ಆಮ್ ಇಂದ ಸ್ಟಾರ್ಟ್ ಮಾಡಿ. ಐ ಆಮ್ ಮತ್ತು ಇಲ್ಲಿ ಕೊಟ್ಟಿರೋ ವರ್ಡನ್ನು ING ಫಾರ್ಮಲ್ಲಿ
ಬರೀರಿ. ಐ ಆಮ್ ವಾಚಿಂಗ್ ಅಂತ ಆಗುತ್ತೆ. ಮುಂದೆ ಯಾವುದಾದ್ರೂ ಒಂದು ಯಾವ ವರ್ಡನ್ನು ಹಾಕಿದರೆ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ ವಿಚಾರ ಮಾಡಿ. ಐ ಆಮ್ ವಾಚಿಂಗ್ ಎ ಮೂವಿ ಅಂತ ಹಾಕ್ಬೋದಲ್ವಾ. ಐ ಆಮ್ ವಾಚಿಂಗ್ ಎ ಮೂವಿ, ಅಥವಾ ನೀವೇನು ಬರಿಬೋದು, ಐ ಆಮ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್, ಐ ಆಮ್ ವಾಚಿಂಗ್ ಗೇಮ್, ಈ ರೀತಿ ಯಾವುದೇ ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡ್ಬೋದು. ಐ ಆಮ್ ವಾಚಿಂಗ್ ಸೀರಿಯಲ್, ಈ ಥರ. 14th ಒನ್, ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ದ ಗಂಗಾ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ಕಂಪ್ಯಾರಿಟಿವ್ಗೆ ಚೇಂಜ್ ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಸುಲಭವಾಗಿರೋ ಒಂದು ಟ್ರಿಕ್ಕನ್ನು ನಾನು ನಿಮಗೆ ಅನೇಕ ಸಾರಿ ಹೇಳ್ಕೊಟ್ಟಿದ್ದೀನಿ. ಅದು ಯಾವ ಟ್ರಿಕ್ ಅಂದರೆ ನೋಡಿ, ಮೊದಲನೇದಾಗಿ ಏನು ನೌನ್ ಇರುತ್ತೋ ಅದರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಇರುತ್ತೋ ಅದನ್ನು ಫಸ್ಟ್ ಪಾರ್ಟಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಪಾರ್ಟ್ ಅಡ್ಜೆಕ್ಟಿವ್ ಪಾರ್ಟ್ ಇರುತ್ತಲ್ವ, ದ ಲಾಂಗೆಸ್ಟ್ ಅಂತಕ್ಕಂಥದ್ದು ಸೆಕೆಂಡ್ ಪಾರ್ಟಾಗಿ ಕನ್ಸಿಡರ್ ಮಾಡಿ. ಇನ್ನು ಉಳಿದಿರ್ತಕ್ಕಂಥದ್ದು ಥರ್ಡ್ ಪಾರ್ಟ್. ಈ ರೀತಿ ಸೆಂಟೆನ್ಸನ್ನು ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರೀರಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ದ ಗಂಗಾನ ಆ್ಯಸ್ ಇಟ್ ಈಸ್ ಬರಿತಾ ಇದ್ದಾವೆ, ದ ಗಂಗಾ ಈಸ್ ಅಂತಕ್ಕಂಥದ್ದನ್ನು. ಈಗ ಕಂಪ್ಯಾರಿಟಿವ್ ಆಗಿರೋದ್ರಿಂದ ದ ಲಾಂಗೆಸ್ಟನ್ನು ಕಂಪ್ಯಾರಿಟಿವ್ ಫಾರ್ಮಲ್ಲಿ ಬರೆಯೋಣ. ದ ಗಂಗಾ ಈಸ್ ಲಾಂಗೆಸ್ಟ್ ಇರೋದು ಲಾಂಗರ್ ಆಗುತ್ತೆ, ಲಾಂಗರ್ ದ್ಯಾನ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ದ ಗಂಗಾ ಈಸ್ ಲಾಂಗರ್ ದ್ಯಾನ್ ಅಂತ ಆಯಿತು. ಇನ್ನು ಥರ್ಡ್ ಪಾರ್ಟ್ ನಿಮಗೆ ಹೇಳ್ಕೊಟ್ಟಿದ್ದೇನೆ ಏನು ಬರೀಬೇಕು ಅಂತ ನೋಡಿ. ದ ಗಂಗಾ ಈಸ್ ಅನ್ನೋದು ಫಸ್ಟ್ ಪಾರ್ಟ್ ಆಯಿತು, ಲಾಂಗರ್ ದ್ಯಾನ್ ಅನ್ನೋದು ಸೆಕೆಂಡ್ ಪಾರ್ಟ್ ಆಯಿತು. ಥರ್ಡ್ ಪಾರ್ಟ್ ಯಾವಾಗಲೂ ಕೂಡ ಕಂಪ್ಯಾರಿಟಿವ್ ಫಾರ್ಮ್ ಅಂದ ತಕ್ಷಣವೇ ಇದನ್ನೇ ಫಿಕ್ಸ್ ಆಗಿ ಬರೀರಿ. ಎನಿ ಅದರ್ನ, ಯಾವುದೇ ಸೆಂಟೆನ್ಸ್ ಇರಲಿ ಎನಿ ಅದರ್ ಅಂತ ಆಯಿತು. ಇನ್ನು ಫೋರ್ತ್ ಪಾರ್ಟ್, ಇಲ್ಲಿ ಏನು ಥರ್ಡ್ ಪಾರ್ಟ್ ಇದೆ ಅಲ್ವಾ, ರಿವರ್ ಇನ್ ಇಂಡಿಯಾ, ಅದನ್ನೇ ನೀವೇನು ಮಾಡಬೇಕು, ಕೊನೆಗೆ ಫೋರ್ತ್ ಪಾರ್ಟಾಗಿ ಬರೀಬೇಕು. ಸೊ ರಿವರ್ ಇನ್ ಇಂಡಿಯಾ ಇಷ್ಟು ಬರೆದ್ರೆ ಸಾಕು. ಯು ವಿಲ್ ಡೆಫಿನೆಟ್ಲಿ ಗೆಟ್ 1 marks. ದ ಗಂಗಾ ಈಸ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ಇಂಡಿಯಾ. 15th ಒನ್, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಇದೆ. ಇದನ್ನು ಕೂಡ ಡಿವೈಡ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಕಿರಣ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಗೇವ್ ಅನ್ನೋದು ವರ್ಬ್ ಆಗುತ್ತೆ, ಎ ಸ್ಟ್ರೇಂಜ್ ಲುಕ್ ಅನ್ನೋದು ಆಬ್ಜೆಕ್ಟ್ ಇದೆ. ಸೊ ಈಗ ಆಬ್ಜೆಕ್ಟನ್ನು ಫಸ್ಟ್ಗೆ ಬರ್ಕೋಬೇಕಾಗುತ್ತೆ. ಮೊದಲಿಗೆ ಎ ಸ್ಟ್ರೇಂಜ್ ಲುಕ್ಕನ್ನು ಬರೆದುಕೊಳ್ಳಿ. ಎ ಸ್ಟ್ರೇಂಜ್ ಲುಕ್ ಆಯಿತು. ಈಗ ಸೂಟಬಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು ವಿದ್ಯಾರ್ಥಿಗಳೇ. ಪ್ಯಾಸಿವ್ ವಾಯ್ಸ್ ಬರೀಬೇಕಾದ್ರೆ ಎರಡನೇ ಸ್ಥಾನದಲ್ಲಿ ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ಈಗ ಕೊಟ್ಟಿರೋ ನೋಡಿ, ವರ್ಬ್ ಏನಿದೆ ಗೇವ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಈ ಸ್ಟ್ರೇಂಜ್ ಲುಕ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ನಾವು ಪಾಸ್ಟ್ ಸಿಂಗ್ಯುಲರ್ ಆಗಿರೋ ವಾಸನ್ನು ತೆಗೆದುಕೊಳ್ತೇವೆ. ಎ ಸ್ಟ್ರೇಂಜ್ ಲುಕ್ ವಾಸ್ ಅಂತ ಆಯಿತು. ಇನ್ನು ವರ್ಬ್ V3 ಫಾರ್ಮಲ್ಲಿ ಇರಬೇಕು. ಗೇವ್ನ ಒಂದು V3 ಫಾರ್ಮ್ ಯಾವುದಪ್ಪ ಅಂದರೆ ಗಿವನ್ ಅಂತಕ್ಕಂಥದ್ದು. ಮತ್ತು ಬೈ ಅಂತ ಪ್ರಿಪೊಸಿಷನ್ ಸೇರಿಸ್ಕೊಂಡು ಸಬ್ಜೆಕ್ಟನ್ನು ಬರಿತೇವೆ. ಕಿರಣನ್ನು ಕೊನೆಗೆ ಬರಿಬೇಕು. ಸೊ ಎ ಸ್ಟ್ರೇಂಜ್ ಲುಕ್ ವಾಸ್ ಗಿವನ್ ಬೈ ಕಿರಣ್ ಅಂತಕ್ಕಂಥದ್ದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್ ಬರೀರಿ ಅಂತ ಕೇಳಿದ್ದಾರೆ. ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ನೋಡಿ, ಇವು ರೈಸ್ಡ್ ದ ಸಬ್ಜೆಕ್ಟ್ ಅಂತ ಇದೆ. ರವಿ ಅಕ್ಸೆಪ್ಟೆಡ್ ಆ್ಯಂಡ್ ಟೋಲ್ಡ್ ಹರ್ ದ್ಯಾಟ್ ಹಿ ವಾಸ್ ಗ್ಲ್ಯಾಡ್ ಆ್ಯಸ್. ಆಲ್ರೆಡಿ ಈ ಸೆಂಟೆನ್ಸ್ ಕೊಟ್ಟಿದ್ದರೆ ನಾವು ಇಲ್ಲಿಂದ ಚೇಂಜ್ ಮಾಡಬೇಕು. ಇವು ಇರೋದನ್ನು ನೋಡಿ, ಹೇಳ್ತಾ ಇರೋರು ರವಿ ಯಾರಿಗೆ ಹೇಳ್ತಾ ಇರೋದು, ಜೇನ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಜೇನ್ ಅಂತಕ್ಕಂಥವಳು ಹುಡುಗಿ ಆಗಿರೋದ್ರಿಂದ ನೋಡಿ ಇಲ್ಲಿ ಹರ್ ಅಂತ ಇದೆ, ಹಾಗಾಗಿ ಹುಡುಗಿ ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗಿರುತ್ತೆ. ಇವು ಇರೋದನ್ನು ಶಿ ಅಂತ ನಾವು ಪ್ರನೌನನ್ನು ಚೇಂಜ್ ಮಾಡಬೇಕು. ಶಿ ಅಂತ ಬರ್ಕೊಳ್ತೇವೆ. ಇವಿರೋದು ಶಿ ಆಯಿತು. ರೈಸ್ಡ್ ನೋಡಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸಲ್ಲಿ ಇರೋದು. ಪಾಸ್ಟ್ ಇದ್ದರೆ ವಿದ್ಯಾರ್ಥಿಗಳೇ ನೆನಪಿರಲಿ, ಆ ವರ್ಬನ್ನು ನಾವೇನು ಮಾಡಬೇಕು, ಹ್ಯಾಡ್ ಪ್ಲಸ್ V3 ಆಗಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಹ್ಯಾಡ್ ರೈಸ್ಡ್ ಅಂತ ಬರೆದುಕೊಳ್ಬೇಕು. ಹ್ಯಾಡ್ ರೈಸ್ಡ್. ಇನ್ನು ದ ಸಬ್ಜೆಕ್ಟನ್ನು ಆ್ಯಸ್ ಇಟ್ ಈಸ್ ಬರೀರಿ, ದ ಸಬ್ಜೆಕ್ಟ್. ಸೊ ಏನಾಯ್ತು ನೋಡಿ, ಶಿ ಹ್ಯಾಡ್ ರೈಸ್ಡ್ ದ ಸಬ್ಜೆಕ್ಟ್ ಅಂತ ಚೇಂಜ್ ಮಾಡಿ ಬರೆದ್ರೆ ಯು ವಿಲ್ ಗೆಟ್ 1 marks. ಇನ್ನು ನೆಕ್ಸ್ಟ್ ಕ್ವೆಶನ್, ಎರರ್ ಫೈಂಡಿಂಗಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ 2 ಅಂಕಗಳು ಸಿಗ್ತವೆ ನಿಮಗೆ. ಆ ಪ್ಯಾರಾಗ್ರಾಫನ್ನು ಮತ್ತೊಂದು ಸರಿ ನೀವು ಆ ತಪ್ಪುಗಳನ್ನು ಸರಿಪಡಿಸಿ ಆನ್ಸರ್ ಬುಕ್ಲೆಟಲ್ಲಿ ಕಂಪ್ಲೀಟಾಗಿ ಬರೀರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದರೆ ಮತ್ತು ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ. ನೋಡೋಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದಿದೆ ಅಂತ. ವಿ ಆಫನ್ ಕಮಿಂಗ್ ಟು ನೋ ಫ್ರಾಮ್ ದ ನ್ಯೂಸ್ ಪೇಪರ್ ಅಕೌಂಟ್ಸ್ ಹೌ ಅವರ್ ಯಂಗ್ ಸೋಲ್ಜರ್ಸ್ ಆಸ್ಪೈರ್ ಟು ಲಿವ್ ಆ್ಯಂಡ್ ಡೈ. ನೋಡಿ ವಿದ್ಯಾರ್ಥಿಗಳೇ, ಡೈ ಅಂತ ಇದೆ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ DIE ಅಂತ ಬರಬೇಕು. ಮತ್ತು ವರ್ಬಲ್ ಮಿಸ್ಟೇಕ್ ಏನಿದೆ ನೋಡಿ, ವಿ ಆಫನ್ ಕಮಿಂಗ್ ಟು ನೋ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಕಮಿಂಗ್ ಟು ನೋ ಇರೋದನ್ನು ಕಮ್ ಟು ನೋ ಅಂತ ಬರೀಬೇಕಾಗುತ್ತೆ. ವಿ ಆಫನ್ ಕಮ್ ಟು ನೋ ಫ್ರಾಮ್ ದ ನ್ಯೂಸ್ ಪೇಪರ್, ಈ ರೀತಿ ಬರಬೇಕು ಸೆಂಟೆನ್ಸ್. ಸೊ ಇವೆರಡನ್ನು ಸರಿಪಡಿಸಿ ಬರೆಯಿರಿ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.